ರಾಮ ಮಂದಿರ ಉದ್ಘಾಟನಾ ಸಮಾರಂಭದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಇದನ್ನ ಬಹಿಷ್ಕಾರ ಮಾಡ್ತಿದ್ದೀವಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಆದ್ರೆ ಈಗಿರುವಂತಹ ಮಾಹಿತಿ ಕಾಂಗ್ರೆಸ್ನಲ್ಲೇ ಎರಡು ಬಣಗಳಾಗ್ತಾ ಇದೆ. ರಾಮನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಸಿದ್ದು ಬಣ, ಮತ್ತೊಂದು ಕಡೆ ಕೈಪಾಳ್ಯದಲ್ಲಿ ರಾಮನ ಬಣ ಅಂತ ಆಗಿದೆ ಅಂತೆ. ಕೆಲವರು ಹೇಳ್ತಾ ಇರೋದು ನಾವು ಕೂಡ ರಾಮ ಭಕ್ತರು, ಕಾರ್ಯಕ್ರಮಕ್ಕೆ ಹೋಗ್ತೀವಿ, ನಾವು ಹಿಂದೂ ವಿರೋಧಿಗಳಲ್ಲ ಅಂತ. ಇನ್ನು ಕೆಲವರು ಹೇಳ್ತಿದ್ದಾರೆ ಇದು ರಾಜಕೀಯ ಕಾರ್ಯಕ್ರಮ, ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗೋದಿಲ್ಲ ಅಂತ. ಸ್ವತಃ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಆದಿಯಾಗಿ ಕೆಲ ಪ್ರಮುಖ ನಾಯಕರೇ ಈ ಕಾರ್ಯಕ್ರಮವನ್ನ ಬಹಿಷ್ಕಾರ ಮಾಡಿದ್ದಾರೆ. ಮಂದಿರ ಉದ್ಘಾಟನೆಗೆ ಕೈ ನಾಯಕರಲ್ಲೇ ಭಿನ್ನರಾಗ ಒಬ್ಬೊಬ್ಬ ನಾಯಕರದ್ದು ಒಂದೊಂದು ರೀತಿಯ ನಿಲುವು. ನಾವು ಇಲ್ಲೇ ಪೂಜೆ ಎಲ್ಲ ಮಾಡಕ್ಕೆ ಹೇಳಿದ್ವಿ. ಏನು ರಾಮನ ಪೂಜೆ ಮಾಡೋದಕ್ಕೆ ಯಾರನ್ನ ಅಪ್ಪಣೆ ಬೇಕಾ ಅಲ್ವಾ? ಈಗ ಬಿ ಜೆ ಪಿ ಅವರು ರಾಮ ಬಿ ಜೆ ಪಿ ಅವ್ರು ಸೇರಿದಾರ, ಇಡೀ ದೇಶಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಅಲ್ವಾ? ಅವರೆಲ್ಲ ಬಿ ಜೆ ಪಿಯವರು ರಾಜಕೀಯ ಮಾಡ್ತಾರೆ ಅಂಥೇಳಿ ನಮ್ಮ ಹೈಕಮಾಂಡ್ ತೀರ್ಮಾನ ತಗೊಂಡಿದೆ. ಅಯೋಧ್ಯೆಗೆ ರಾಮ ಮಂದಿರಕ್ಕೆ ನಾವು ಖಂಡಿತ ಹೋಗ್ತೀವಿ. ಅವತ್ತೇ ಹೋಗಬೇಕು ಅಂತ ಏನಿಲ್ಲ ತಾನೇ, ಬೇರೆ ದಿವಸಗಳು ಹೋಗ್ಬೋದು. ಎಷ್ಟೋ ದೇವಸ್ಥಾನಗಳು ನಿರ್ಮಾಣ ಆಗಿದೆ, ಅಯೋಧ್ಯೆಯನ್ನು ಕೂಡ ನಿರ್ಮಾಣ ಆಗ್ತಿರೋ ಸಂತೋಷದ ವಿಚಾರ. ಆದ್ದರಿಂದ ಅದನ್ನು ಬಟ್ ಏನಾಗಿದೆ, ಅದು ಪೊಲಿಟಿಸೈಸ್ ಮಾಡಿಬಿಟ್ಟಿದ್ದಾರೆ. ಒಂದು ರಾಜಕೀಯ ಪಕ್ಷ ಅದನ್ನು ತನ್ನ ಮತ್ತು RSS ಅವರು ಇದು ಅವರ ಒಂದು ರಾಜಕೀಯ ಲಾಭಕ್ಕೋಸ್ಕರ ಉಪಯೋಗ ಮಾಡೋದ್ರ ಥರ ಆಗೋಗ್ತಾ ಇದೆ. ಅದಾಗಬಾರ್ದು. ನಾನು ವೈಯಕ್ತಿಕವಾಗಿ ಹೇಳೋದೇನು ಅಂದರೆ, ಶ್ರೀರಾಮಚಂದ್ರ ಹಿಂದೂಗಳ ಆರಾಧ್ಯ ದೈವ. ನಾನು ಶ್ರೀರಾಮ ಭಕ್ತ. ನಾವು ಶ್ರೀರಾಮನನ್ನು ಆರಾಧಿಸ್ತೀವಿ, ಅಲ್ಲ ಯೇಸುವನ್ನು ಗೌರವಿಸ್ತೀವಿ. ಆದರೆ ಈ BJP-ಅವ್ರ ಥರ ಧರ್ಮಗಳ ಮಧ್ಯೆ ಕಿತ್ತಾಟ ತಂದಿಡಕ್ಕೆ ನಾವು ಇದು ಮಾಡೋದು. ಮತ್ತು ನಾನು ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಚುನಾವಣೆ ಅಜೆಂಡಾ ಬೇರೆ, ಇದು ಬೇರೆ. ಪಕ್ಷದ ತೀರ್ಮಾನ ಏನಿದೆ ಆ ತೀರ್ಮಾನವೇ ನಮ್ಮ. ನಾವು ಶ್ರೀರಾಮಚಂದ್ರನ ವಿರುದ್ಧವಾಗಿಲ್ಲ, ಅವರು ರಾಜಕೀಯ ಮಾಡಕ್ಕೆ ಹೊರಟಿದ್ದಾರೆ. ಅದನ್ನು ಒಂದು ದೊಡ್ಡ ರಾಜಕೀಯ ವಿಷಯವಾಗಿ ಮಾಡಿಕೊಂಡು ಶ್ರೀರಾಮಚಂದ್ರನ ಇವತ್ತು ರಾಜಕೀಯ ವಸ್ತುವನ್ನಾಗಿ ಮಾಡಿದ್ದಾರಲ್ಲ, ಅದನ್ನು ವಿರೋಧ ಮಾಡ್ತಾ ಇರೋದು ಅಷ್ಟೇ. ಶ್ರೀರಾಮಚಂದ್ರನ ನಾವೆಲ್ಲ ಶ್ರೀರಾಮಚಂದ್ರನ ಭಕ್ತರೆ. ರಾಜಕೀಯವಾಗಿ ಮಾತಾಡ್ತಾ ಇದ್ದಾರೆ. ರಾಜಕೀಯವಾಗಿ ಮಾತಾಡೋರಿಗೆ ಔಷಧ ಇಲ್ಲ. ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ಇದು ನಾನು ಹಿಂದೆನೂ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ ಇಷ್ಟೇ. ಅದು BJP ಅವರು ಸೇರ್ಕೊಂಡು ಏನು ಮಾಡಿದ್ದಾರೆ, ರಾಮನ ಹೆಸರನ್ನ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ. ಓಟಿಗಾಗಿ ರಾಮನ ನಾಮವನ್ನು ಬಳಸ್ಕೊಳ್ತಿದ್ದಾರೆ. ಇನ್ನೂ ಪೂರ್ಣ ಆಗಿಲ್ಲ ದೇವಸ್ಥಾನ. ಪೂರ್ಣ ಆದಮೇಲೆ ಎಲೆಕ್ಷನ್ ಆದಮೇಲೆ ಮಾಡಬೇಕಾಗಿತ್ತು. ಅವರು ತಾರಾತುರಿಯಲ್ಲಿ ಮಾಡ್ತಿರೋ ಉದ್ದೇಶ ಏನಂತಂದರೆ, ರಾಮನ ಹೆಸರು ಹೇಳ್ಕೊಂಡು ನಾವು ಓಟ್ ಪಡಿಬೋದು, ರಾಮನ ಹೆಸರನ್ನ ನಾವು ಬಂಡವಾಳ ಮಾಡ್ಕೋಬೋದು, ಮಾರ್ಕೆಟಿಂಗ್ ಮಾಡ್ಕೋಬೋದು ಅನ್ನೋ ಒಂದು ದುರುದ್ದೇಶದಿಂದ BJP ಅವ್ರು ಮಾಡ್ತಕ್ಕಂಥ ಪೂಜೆಗೆ ನಾವು ಹೋಗಲ್ಲ ಅಂತ ಹೇಳಿದ್ವಿ ಅಷ್ಟೇ. ನಾವು ಇಲ್ಲೇ ಪೂಜೆ ಎಲ್ಲ ಮಾಡಕ್ಕೆ ಹೇಳಿದ್ವಿ. ಏನು ರಾಮನ ಪೂಜೆ ಮಾಡೋದಕ್ಕೆ ಯಾರನ್ನ ಅಪ್ಪಣೆ ಬೇಕಾ ಅಲ್ವಾ? ಈಗ ಬಿ ಜೆ ಪಿ ಅವರು ರಾಮ ಬಿ ಜೆ ಪಿ ಅವ್ರು ಸೇರಿದಾರ, ಇಡೀ ದೇಶಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಅಲ್ವಾ?